ಸಚಿವ ಕೆ.ಎನ್. ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ಆಗಿದೆ ಅನ್ನೋ ಪ್ರಕರಣ ಸದನದಲ್ಲೇ ಸದ್ದು ಮಾಡಿದ ನಂತರ ಈಗ ಒಬ್ಬರೊಬ್ಬರೇ ಮಾತಾಡ್ತಿದ್ದಾರೆ. ಬಿಜೆಪಿಯವರು ಮಾತಾಡಿದ್ರೆ ಫೈನ್, ಬಟ್ ಕಾಂಗ್ರೆಸ್ನ ನಾಯಕರೊಬ್ಬರೇ ಹೇಳಿದ್ದಾರೆ ಘರ್ಜಿಸುವ ಹುಲಿಗಳ ಮೇಲೆ ಹನಿ ಟ್ರ್ಯಾಪ್ ಮಾಡಲಾಗ್ತಿದೆ. ಈ ಮಾತನಾಡಿದ್ದು ಬೆಳಗಾವಿಯಲ್ಲಿ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ. ಗರ್ಜಿಸ್ತಾ ಇದ್ದವರಿಗೆ ಸಿಡಿ ತೋರಿಸೋ ಕೆಲಸ ಆಗ್ತಿದೆ. ಸಿಡಿ ಫ್ಯಾಕ್ಟರಿಯಲ್ಲಿದೆ ಅನ್ನೋದನ್ನು ಪೊಲೀಸರೇ ಪತ್ತೆ ಹಚ್ಚಬೇಕಿದೆ. ರಾಜಣ್ಣ ಕಂಪ್ಲೇಂಟ್ ಕೊಡಬೇಕು, ತನಿಖೆ ಬಳಿಕ ಹೇಳಬಹುದು ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಗರ್ಜಿಸುವ ಹುಲಿಗೆ ಬಸ್ಸಿಸ್ಟಲ್ಲಿ ಯಾರು ಬಂದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ. ದೂರ ಕೊಡಂತದೇನ ಅವ್ರು ತಗೋಬೇಕಲ್ಲ, ಏನ್ ದೂರ ಕೊಡೋದು ಇದ್ರಾಗ ಅವರೇ ತಗೋಬೇಕು. ಯಾರ ಅದನ್ನೇ ಪೊಲೀಸರ ಪತ್ತೆ ಹಚ್ಚಬೇಕಲ್ಲ ಯಾರು ಎಲ್ಲಿದೆ. ಇನ್ನು DCM DK ಶಿವಕುಮಾರ್ ಏನಂದ್ರು, ಏನೋ ಬಂದು ಯಾರೋ ಹಾಯ್ ಅಂದಿದ ತಕ್ಷಣ ಇವ್ರು ಹಾಯ್ ಅಂದ್ಬಿಡ್ತಾರೆ, ಮತ್ತೇನಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಹಾಯ್ ಅಂದ್ರೆ ಹಾಯ್, ವಿಲ್ ಪವರ್, ಅನುಭವ, ಬದ್ಧತೆ ಮೇಲೆ ನಿರ್ಧಾರ. ಒಂದ್ಸಲ ಹಾಯ್ ಅಂದ್ರೆ ಅಟ್ರಾಕ್ಟ್ ಆಗಿತ್ತು, ಎರಡನೇ ಸಲಕ್ಕಾಗತ್ತಾ ಅಂತ PWD ಸಚಿವರು ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಗಟ್ಟಿ ಇದ್ರೆ ಆಗಲ್ಲ, ಸ್ವಲ್ಪ ವೀಕ್ನೆಸ್ ಇದ್ರೆ ಒಂದೇ ಸಲಕ್ಕೆ ಮೊಬೈಲ್ ರಿಂಗ್ ಆಗ್ಬಿಡುತ್ತೆ. ಮೊದಲೇ ಹೆದರಿಕೆ ಇದ್ರೆ 10 ಸಲ ಹಾಯ್ ಅಂದ್ರು ಹಲೋ ಅಂತ ಹೇಳಲ್ಲ. ಹೆದರಿಕೆ ಇಲ್ದಿದ್ದವ್ರು ಏನ್ ಮಾಡ್ತಾರೆ, ಒಂದು ಫೋನ್ ಹಲೋ ಹಲೋ. ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ಹಾಯ್ ಏನಂತೆ ನಮ್ಸಿರ ಅಂತೆ ಹಂಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್. ಒಂದ್ ರೀತಿ ಹನಿ ಟ್ರ್ಯಾಪ್ ಪ್ರಕರಣ ಈಗ ಸ್ವಪಕ್ಷದಲ್ಲೇ ಒಂದ್ ರೀತಿ ಗೊಂದಲ, ಕೋಲಾಹಲ ಎಲ್ಲ ಎಬ್ಬಿಸ್ತಾ ಅಂತ ಅನ್ನಿಸ್ತಾ ಇದೆಯಾ? ಸತೀಶ್ ಜಾರಕಿಹೊಳಿ ಅವರ ಮಾತಿನ ಅರ್ಥ ಏನು? ನೋಡಂತ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಅವರ ಮಾತಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾರು ಪ್ರಬಲವಾಗಿ ಧ್ವನಿಯನ್ನು ಎತ್ತಾರೆ, ಹೈಕಮಾಂಡ್ ವಿರುದ್ಧ ಆಗಿರ್ಬೋದು, ಪಕ್ಷದಲ್ಲಿ ಕೆಲವೊಂದು ಬದಲಾವಣೆಗಳ ವಿಚಾರ ಆಗಿರ್ಬೋದು, ಯಾರು ನೇರವಾಗಿ ಮಾತಾಡ್ತಾರೋ ಅಂಥವರನ್ನು ಪಕ್ಷದಲ್ಲಿ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಒಂದು ವಿಚಾರವನ್ನು ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಇಲ್ಲಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದ್ದಾರೆ, ಗರ್ಜಿಸುವ ಹುಲಿಗಳನ್ನು ಸಿಡಿ ತೋರಿಸಿ ಅವರನ್ನು ಬೆದರಿಸ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆ ಮೂಲಕ ಯಾರೇ ಆದರೂ ಕೂಡ ಪ್ರಬಲವಾಗಿ ರಾಜಕಾರಣದಲ್ಲಿ ಬೆಳೀತಾ ಇದ್ದರೆ ಅಥವಾ ಈ ರೀತಿ ನೇರವಾಗಿ ನಿಷ್ಠುರವಾಗಿ ರಾಜಕಾರಣ ಮಾಡ್ತಕ್ಕಂಥ ಕೆಲವು ರಾಜಕಾರಣಿಗಳನ್ನು ಈ ರೀತಿ ಸಿಡಿ ತೋರಿಸಿ ಬೆದರಿಕೆ ಮಾಡ್ತಕ್ಕಂಥ ಒಂದು ಕೆಲಸಗಳು ನಡೀತಾ ಇದೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥ ರಾಜಣ್ಣ ಅವರು ಮೊದಲಿಂದಲೂ ಕೂಡ CM ಬದಲಾವಣೆ ವಿಚಾರ ಆಗಿರ್ಬೋದು, ಅಥವಾ ಹೈಕಮಾಂಡ್ ನಡೆ ಆಗಿರ್ಬೋದು, ಅಥವಾ DK ಶಿವಕುಮಾರ್ ಅವರ ವರ್ತನೆ ಆಗಿರ್ಬೋದು, ಇದೆಲ್ಲದರ ಬಗ್ಗೆನೂ ಕೂಡ ಅವರು ನೇರವಾಗಿ ಮಾತನಾಡ್ತಾ ಇದ್ರು. ಜೊತೆಗೆ DK ಶಿವಕುಮಾರ್ ಅವರನ್ನ ಖಂಡಿಸ್ತಾ ಇದ್ರು ಕೂಡ. ಜೊತೆಗೆ CM ಬದಲಾವಣೆಗಳಿಲ್ಲ ಅನ್ನೋ ವಿಚಾರಗಳನ್ನು ಕೂಡ ಪದೇ ಪದೇ ನೇರವಾಗಿ ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಇಂಥ ಒಂದು ರಾಜಕಾರಣಿ ಈಗ ಯಾಕೆ ಟಾರ್ಗೆಟ್ ಆದ್ರು ಅನ್ನೋ ಒಂದು ವಿಚಾರನೂ ಕೂಡ ಈಗ ಸ್ವಪಕ್ಷದಲ್ಲೇ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಕೆಲ ರಾಜಕಾರಣಿಗಳ ವೀಕ್ನೆಸ್ ಬಗ್ಗೆನೂ ಕೂಡ ಮಾತನಾಡಿದ್ರು. ಯಾರು ಹಾಯ್ ಅಂತಾರೆ ಅವರು ಸಾಮಾನ್ಯವಾಗಿ ಇನ್ನೊಬ್ಬರು ಹಾಯ್ ಅಂದೇ ಅಂತಾರೆ, ಅದು ಅವರ ವೀಕ್ನೆಸ್. ಮಾಡುದುಣ್ಣೋ ಮಹಾರಾಯ ಅನ್ನೊಂದು ಮಾತನ್ನು ಕೂಡ DK ಶಿವಕುಮಾರ್ ಅವರು ಹೇಳಿದ್ರು. ಇದಕ್ಕೂ ಕೂಡ ಪರೋಕ್ಷವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಟಾಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಕೆಲವರ ವಿಲ್ ಪವರ್ ಬಗ್ಗೆ ಏನಿರುತ್ತೆ, ವಿಲ್ ಪವರ್ ಬಗ್ಗೆನೂ ಕೂಡ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿರ್ತಕ್ಕಂಥದ್ದು. ಒಮ್ಮೆ ಅಂದರೆ ಅಟ್ರಾಕ್ಟ್ ಆಗ್ಬೋದು, ಆದರೆ ಪದೇ ಪದೇ ಈ ಥರ ಬರೋದನ್ನ ಪದೇ ಪದೇ ಈ ರೀತಿ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಗಮನಿಸಿದ್ರೆ ಇದೊಂದು ಟ್ರ್ಯಾಪ್, ಇದೊಂದು ಸಂಚು, ಷಡ್ಯಂತ್ರ ಅನ್ನೋ ಒಂದು ಮಾತಿನ ಒಂದು ಮಾತು ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಕೆ.ಎನ್. ರಾಜಣ್ಣ ಅವರನ್ನ ಒಂದು ಬಾರಿ ಸಂಪರ್ಕ ಮಾಡಿಲ್ಲ, 3-4 ಬಾರಿ ಅವರನ್ನ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೆದಿತ್ತು ಅಂತ ಖುದ್ದು ರಾಜಣ್ಣ ಅವರು ಹೇಳಿದ್ದಾರೆ. ಜೊತೆಗೆ ಅವರ ಪುತ್ರ ರಾಜೇಂದ್ರ ಅವರು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ದೊಡ್ಡ ಜಾಲವೇ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ರಾಜಣ್ಣ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಹಾಗಾಗಿ ತಾವು ಕಾನೂನು ಹೋರಾಟವನ್ನ ಮಾಡಿ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ರಾಜಣ್ಣ ಅವರಿಗೆ ಸಲಹೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಯಾರ ಕುತ್ತಿಗೆಗೆ ಸುತ್ತಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಪ್ರಣೋದ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.